ಮ್ಯಾರೇಜ್ ಸರ್ಟಿಫಿಕೇಟ್ ತಗೊಂಡಿದ್ದೆ, ಎಲ್ಲೋ ಮಿಸ್ ಆಗಿದೆ. ಅರ್ಜೆಂಟ್ ಬೇಕಾಗಿತ್ತು, ಡೂಪ್ಲಿಕೇಟ್ ಕೊಡ್ಬೋದಾ? ಹಾಂ, ಕೊಡ್ಬೋದು. ಸರ್ ನೋಡಿ, ಇದೇನಾ? ಏನು ಆದಿ? ಎಷ್ಟು ದುಡ್ಡು ತಗೊಂಡೆ? ನೀವಿನ್ನೂ ಕೊಟ್ಟಿಲ್ವಲ್ಲ. ಡ್ಯೂಪ್ಲಿಕೇಟ್ ಸರ್ಟಿಫಿಕೇಟ್ಗೆ ಎಷ್ಟು ಫೀಸು ಅಂತ ಗೊತ್ತಿಲ್ಲ. ಅಲ್ಲೊಬ್ರು ಇದ್ದಾರಲ್ಲ, ಅವ್ರನ್ನ ಕೇಳಿ ಎಷ್ಟು ಅಂತ ಹೇಳ್ತಾರೆ. ನಾನು ಕೇಳಿದ್ದು ಈ ಮ್ಯಾರೇಜ್ ಸರ್ಟಿಫಿಕೇಟಲ್ಲಿ ನನ್ನ ಹೆಂಡತಿ ಫೋಟೋ ತೆಗೆದು ಬೇರೆಯವ್ರ ಫೋಟೋ ಹಾಕೋದಕ್ಕೆ ಎಷ್ಟು ದುಡ್ಡು ತಗೊಂಡೆ ಅಂತ ಕೇಳ್ತಾ ಇರೋದು. ನಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ನಿಮ್ಮ ಹೆಂಡತಿ ಫೋಟೋ ತೆಗೆದು ಬೇರೆ ಯಾರ್ದೋ ಹಾಕೋಕೆ ನಮ್ಗೇನು ಹುಚ್ಚಿಡ್ದಿದ್ಯಾ? ಹೌದು. ದುಡ್ಡು ಹುಚ್ಚಿಡ್ದಿದೆ. ಯಾರೋ ಕೊಟ್ಟಿರೋ ಎಂಜಲ್ ದುಡ್ಡಿಗೆ ಆಸೆ ಪಟ್ಟು ನಾನು ಮ್ಯಾರೇಜ್ ಸರ್ಟಿಫಿಕೇಟ್ನ ಚೇಂಜ್ ಮಾಡಿದ್ದೀರಾ. ನೋಡಿ, ಹಾಗೆಲ್ಲ ಮಾಡೋಕ್ಕಾಗಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ಹೋಗಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಮಾಡ್ತಿರೋದೇ ನೀಚ್ ಕೆಲಸ. ಇದರಲ್ಲಿ ಆವಾಜ್ ಬೇರೆನಾ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನನ್ನ ಮ್ಯಾರೇಜ್ ಸರ್ಟಿಫಿಕೇಟಲ್ಲಿ ನನ್ನ ನಿಜವಾದ ಹೆಂಡತಿ ಫೋಟೋ ಹಾಕೊಟ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬನು ಆಫೀಸಿಂದ ನೆಟ್ಗಾಚೆ ಹೋಗೋದಕ್ಕಾಗಲ್ಲ. ಕೈ ಕಾಲೆಲ್ಲ ಮುರಿದಾಕ್ಬಿಡ್ತೀನಿ. ಹಲೋ, ಇದು ಗೌರ್ಮೆಂಟ್ ಆಫೀಸು. ನೀವು ಇಷ್ಟ ಬಂದಂಗೆ ಕೂಗಾಡೋಕ್ಕೆ ಇದು ನಿಮ್ಮ ಮಾವನ ಮನೆ ಅಲ್ಲ. ಮರ್ಯಾದೆಯಿಂದ ಆಚೆ ಹೋದ್ರೆ ಸರಿ. ಹೋಗಲ್ಲ ಅಂದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀನಾ? ರೀ, ಯಾರೀ ಅದು? ಬರ್ರಿ ಇಲ್ಲಿ. ಬಂದೆ ಸರ್. ಸರ್, ಇವನ್ ಹಿಡ್ಕೊಂಡು ಆಚೆ ಹಾಕ್ರಿ. ಜಾಸ್ತಿ ಮಾತಾಡಿದ್ರೆ ಪೊಲೀಸಿಗೆ ಕಾಲ್ ಮಾಡಿ. ರೀ ಬನ್ರಿ. ಏಯ್, ಬಿಡ ಕೈನ. ಏನು ಪೊಲೀಸ್ ಅಂದ್ರೆ ಗಡ ಗಡ ಅಂತ ನಡುಕ್ತೀನಿ ನಿನ್ಕೊಂಡ್ಯ? ಈ ಪೊಲೀಸ್ ಸ್ಟೇಷನ್, ಕೋರ್ಟು ಎಲ್ಲ ನನಗೆ ರೇಷನ್ ಅಂಗಡಿ ಇದ್ದಂಗೆ. ಅವಾಗವಾಗ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಆದಿ, ಕೂಗಾಡ್ಬೇಡ ಕಣೋ, ಬಾ ಹೋಗೋಣ. ನೀನು ಸುಮ್ಮನೆ ರಮ್ಮ. ಸರಿ ಆಯ್ತು, ನನ್ನ ಹೆಂಡತಿ ಫೋಟೋ ಚೇಂಜ್ ಮಾಡೋದಕ್ಕೆ ಅವ್ರು ಎಷ್ಟು ಕೊಟ್ರು ಅಂತ ಹೇಳು. ಅದಕ್ಕಿಂತ 100 ಪಟ್ಟು ಜಾಸ್ತಿನೇ ಕೊಡ್ತೀನಿ. ನನ್ನ ನಿಜವಾದ ಹೆಂಡತಿ ಫೋಟೋ ಹಾಕ್ಕೊಡು. ರೀ, ಮುಖ ಏನ್ರಿ ನೋಡ್ತೀರಾ? ಹೇಳ್ಕೊಂಡು ಆಚೆ ಹೋಗ್ರಿ. ಬನ್ರಿ. ಲೋ ಆದಿ, ಬೇಡ ಕಣೋ. ಇದರಲ್ಲಿ ಯಾರೋ ದೊಡ್ಡೋರ್ ಕೈವಾಡ ಇದೆ ಅಂತ ಅನಿಸ್ತಾ ಇದೆ. ಅದು ಯಾರು ಅಂತ ಕಂಡುಹಿಡಿಯೋಣ. ನಡಿ, ನಡಿಯೋ. ಅಲ್ಲ ಕಣೆ ಮಲ್ಲಿ, ನಮ್ಮನೆಗ್ ಬಂದಿದ್ದಾಳಲ್ಲ, ಅವಳು ಒರಿಜಿನಲ್ ಅಭಿರಾಮಿ ಅಲ್ಲ ಅಂತ ಪ್ರೂವ್ ಮಾಡಕ್ಕೆ ಆಗ್ತಿಲ್ವಲ್ಲೇ? ಮದುವೆ ರಿಜಿಸ್ಟರ್ ಆಫೀಸ್ ನಲ್ಲೂ ಕೂಡ ಅವಳದೇ ಫೋಟೋ ಇದೆ. ನಮ್ಮ ಆದಿ ಅಂತೂ ಆ ಆಫೀಸರ್ಗಳನ್ನ ಹೊಡೆಯಕ್ಕೆ ಹೋಗಿದ್ದ. ನಾನೇ ಸಮಾಧಾನ ಮಾಡಿ ಕರ್ಕೊಂಬಂದೆ. ಅಯ್ಯೋ ಅಮ್ಮೋರೆ, ಅವ್ರು ನಿಜವಾದ ಅಭಿರಾಮಿ ಮೇಡಮ್ಮೇ. ತೆಗೆದು ಬಿಟ್ಟ ಅಂದ್ರೆ ಮುಖ ಎಲ್ಲ ಕಿತ್ಕೊಂಡ್ಬಂದು ನೀನೇ ಡೂಪ್ಲಿಕೇಟ್ ಮಲ್ಲಿ ಆಗ್ಬಿಡ್ಬೇಕು. ಅಲ್ಲ, ಅವರು ಡೂಪ್ಲಿಕೇಟ್ ಅಭಿರಾಮಿ ಯಾರೇ, ಅವ್ರು ಕೊಟ್ಟ ಚೆಕ್ ಪಾಸ್ ಆದಿಲ್ಲ. ಹೌದಲ್ಲ? ಅವಳು ನಮ್ಮನ್ನ ಯಾಮಾರಿಸ್ಬೋದು ಕಣೆ, ಆದ್ರೆ ಬ್ಯಾಂಕ್ ಅವ್ರನ್ನ ಯಾಮಾರ್ಸಕ್ ಆಗಲ್ಲ. ಅದೇ ಬಂದ್ಯಾ? ಏನೋ ಅದು ಕೈಯಲ್ಲಿ ಬ್ಯಾಗು? 50 ಲಕ್ಷ ಕ್ಯಾಶ್ ಇದೆ. 50 ಲಕ್ಷನಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಯಾವ್ದಾದ್ರೂ ಜಮೀನು ಮಾರ್ದ? ಇಲ್ಲ, ಅಭಿರಾಮಿ ಚೆಕ್ ಕೊಟ್ಟಿದ್ಲಲ್ಲ,
ಅದು ಬ್ಯಾಂಕಲ್ಲಿ ಪಾಸ್ ಆಗೋಯ್ತು. ಅವಳ ಸಿಗ್ನೇಚರಲ್ಲಿ ಯಾವ ಡೌಟು ಬ್ಯಾಂಕ್ ಅವ್ರಿಗೆ ಬಂದಿಲ್ಲ. ಚೆಕ್ ಕೊಟ್ಟ ತಕ್ಷಣ